ನಮ್ಮ ಪ್ರತಿ ಊರಲ್ಲಿ ಹತ್ತಾರು ಜಾತ್ರೆಗಳು, ಹತ್ತಾರು ಧಾರ್ಮಿಕ ಕಾರ್ಯಕ್ರಮಗಳು, ಪುರಾಣ ಪ್ರವಚನ ಇವೆಲ್ಲ ಯಾಕೆ ಮಾಡೋದು ಅಂದರೆ ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೆ ಮಾಡೋದು. ಇದನ್ನೆಲ್ಲ ನಾವು ಮರ್ತೀವಂದ್ರೆ ನಮ್ಮ ತನ ಉಳಿಯಂಗಿಲ್ಲ, ನಾವು ಬದುಕಲಿಕ್ಕೆ ಆಗೋದಿಲ್ಲ. ಈ ದೇಶ ಉಳಿಬೇಕಾದ್ರೆ ನಮ್ಮ ಧರ್ಮ ಸಂಸ್ಕೃತಿ ಅನ್ನು ಉಳಿಸುವಂಥ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಯಾವಾಗ ಕೊಡೋದು, ವರ್ಷದಲ್ಲಿ ಒಮ್ಮೆ ಆದರೂ ಸಹಿತ ನಮ್ಮ ಭೇದ ಭಾವಗಳನ್ನು ಮರೆತು ಒಂದಾಗಿ ಆ ಭಗವಂತನ ಒಂದು ಸನ್ನಿಧಾನದಲ್ಲಿ ಶರಣ ಹೋಗುವಂಥ ಕಾರ್ಯಕ್ರಮ ಅವಕಾಶ ಅಂದ್ರೆ ಜಾತ್ರೆಗಳು, ಈ ಸಮಾರಂಭಗಳು, ಪ್ರವಚನಗಳು. ಇಲ್ಲಿ ಭಾಗವಹಿಸೋದ್ರ ಮುಖಾಂತರ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಾವು ಮಾಡ್ತಾ ಇದ್ದಿದ್ದು ಭಾಳ ಸಂತೋಷ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದರ ಜೊತೆ ನಮ್ಮ ಅದರಸ ಕಾಡಸಿದ್ದೇಶ್ವರ ಅಪ್ಪಗಳು ನಿರ್ದಾಕ್ಷಿಣ್ಯವಾಗಿ ಧರ್ಮದ ಬಗ್ಗೆ, ಧರ್ಮ ರಕ್ಷಣೆ ಬಗ್ಗೆ ಮುಂಚೂಣಿಯಲ್ಲಿದ್ದು ಧರ್ಮ ಉಳಿದ್ರೆ ದೇಶ ಉಳಿತದ, ಧರ್ಮವನ್ನು ಕಾಪಾಡಬೇಕು, ಅದಕ್ಕೆ ಮುಂಚೂಣಿಯಲ್ಲಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ಪೂಜ್ಯರಂದರು ಈ ನಾಡಿನಲ್ಲಿ, ನಮ್ಮ ರಾಜ್ಯದಲ್ಲಿ ಅಂದ್ರೆ ಅದರಸ್ಯ ಕಾಡಸಿದ್ದೇಶ್ವರ ಅಪ್ಪಾಜಿಗಳವರಂತ ಭಾಳ ಹೆಮ್ಮೆಯಿಂದ ಹೇಳ್ತಾರೆ. ಕೆಲವೊಂದು ಆಗಲ್ದವ್ರು ಏನಾರೇ ಮಾತಾಡ್ತಾ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಆಗಬಾರ್ದು. ಯಾಕಂದ್ರೆ ಮನೆಯೊಳಗೆ ಹುಡುಗರನ್ನ ಬೇಯಬೇಕಾದ್ರೆ ನೀವು ಬೇಯ್ದು ಪಾಠ ಹೇಳ್ತೀರಿ, ಮತ್ತು ಕ್ಯಾಮಿದಾರಿಗಳಿಗೆ ಹೇಳೋರು ಯಾರು ಅವರೇ ಹೇಳ್ಬೇಕು, ನಮ್ಮಂಥವ್ರು ಹೇಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಅವರು ಸಿಟ್ಟಿನ ಭಾಷೆ ಒಳಗೆ ಬಳಸಿ ಹೇಳಿದ್ದಾರೆ. ಅವ್ರ ಮೇಲೆ ಮಾತ್ರ ಒಂದು ಸರ್ಕಾರ ಈ ದಿಗ್ಬಂಧನ ಕ್ರಮವನ್ನು ತೆಗಿತ್ತು. ಹಿಂದಕ್ಕೆ ಎಷ್ಟು ಮಂದಿ ಮಾತಾಡಿಲ್ಲ. ನಮ್ಮ ಲಕ್ಷ್ಮೀ ತಾಯಿ ಜೂಲಿ ಲಕ್ಷ್ಮಿ ಪರಮಾತ್ಮ ತಲೆಯಾಗ ಒಬ್ಬ ಇಟ್ಕೋತಾಳು, ತೊಡೆ ಮೇಲೆ ಒಬ್ಬ ಇಟ್ಕೋತಾನ ಅಂತ ಹಿಂಗೆ ಅವ್ರಿಗೆ ಬ್ಯಾನ್ ಇಲ್ಲ. ನಮ್ಮ ರಾಮ ಕೃಷ್ಣ ಇಂಥವೆಲ್ಲ ನಮ್ಮ ಪುರಾತನ ನಾವು ನಂಬಿಗಿರ್ತಕ್ಕಂಥ ದೇವರ ಬಗ್ಗೆನೂ ಸಹಿತ ಅವಹೇಳನಕಾರಿ ಮಾತನಾಡೋರಿಗೆ ದಿಗ್ಬಂಧನ ಇಲ್ಲ. ಅದರ ಪೂಜ್ಯರು ಧರ್ಮಸ್ಥಳವಾಗಿ ಇದರಿಂದ ನಾವು ತಿಳ್ಕೊಳ್ಬೇಕು, ಅವರ ಹೃದಯದಾಗೆ ಈ ಸನಾತನ ಧರ್ಮದ ಬಗ್ಗೆ ಎಷ್ಟೊಂದು ಅಭಿಮಾನ ಆಕ್ರೋಶ ಇದೆ ಅನ್ನುವಂಥದ್ದನ್ನು ಹೇಳಬೇಕು, ತಿಳ್ಕೊಬೇಕು. ನಾವು ಇವತ್ತು ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಾಗ ಹಿಂದೂಗಳ ಸಲುವಾಗಿ ಬದುಕುವಂಥ ದೇಶ ಒಂದೇ ಒಂದು ಭಾರತ. ಅಲ್ಲೇ ನಾವು ಅತಂತ್ರ ಆದೀವಿ ಅಂದ್ರೆ ನಮಗೆ ಎಲ್ಲಿ ಸಮುದ್ರಕ್ಕೆ ಬೀಳಬೇಕು ವಿನಾ ಮತ್ತೊಂದು ದೇಶದಾಗ ನಮಗೆ ಜಾಗಿಲ್ಲ. 200 ಗಟ್ಟಲೆ ಕ್ರಿಶ್ಚಿಯನ್ ರಾಷ್ಟ್ರದಾವು, 200 ಗಟ್ಟಲೆ ಮುಸ್ಲಿಂ ರಾಷ್ಟ್ರದಾವು. ಆದರೆ ಹಿಂದೂಗಳ ಸಲುವಾಗಿ ಇದು ಒಂದೇ ರಾಷ್ಟ್ರ. ನಮ್ಮದೆಲ್ಲ ನಂಬಿಕೆ ಏನು, ನಮ್ಮ ಕ್ಯಾಮಿದಾರಗಳು ತಮ್ಮ ಭೇದ ಭಾವಗಳನ್ನು ಬಿಟ್ಟು ಈ ಧರ್ಮವನ್ನು ದೇಶವನ್ನು ರಕ್ಷಣೆ ಮಾಡುವಂಥಲ್ಲಿ ಮುಂಚೂಣಿಯಲ್ಲಿದ್ದರೆ ನಾವೆಲ್ಲ ಭಕ್ತರು ದೇಶ ಪ್ರೇಮಿಗಳೆಲ್ಲ ಅವ್ರ ಬೆನ್ನು ಹತ್ತಿ ನಾವು ಪ್ರಾಣ ಕೊಡ್ಲಿಕ್ಕೂ ತಯಾರಿರುವಂಥ ಸಮಾಜವನ್ನು ಕಟ್ಟಲಿಕ್ಕೆ ನಾವು ತಯಾರಿರ್ತೀವಿ. ಅಂಥದ್ರಲ್ಲಿ ಮುಂಚೂಣಿ ದಾಪುಗಾಲು ಹಾಕುವಂಥ ಕೆಲಸವನ್ನು ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿಯವರು ಮಾಡಿದ್ದು ಭಾಳ ಸ್ತುತ್ಯಾರ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆ ಕಾರಣಕ್ಕಾಗಿ ನಾಳೆ ಇದರ ಜೊತೆ ಇನ್ನೊಂದು ಎಲ್ಲ ತಾಯಂದಿರಲ್ಲಿ, ಎಲ್ಲ ಹಿರಿಯರಲ್ಲಿ ನಾವು ಏನು ಜಿಲ್ಲಾ ಬ್ಯಾನ್ ಮಾಡಿದ್ರು, ಬಿಜಾಪುರ ಬಿಜಾಪುರ ಜಿಲ್ಲೆಯೊಳಗೆ ಕಾರ್ಯಕ್ರಮ ಈ ಹಿಂದೆ ಆಗ್ಯದ. ಸುಮಾರು 20-25 ಸಾವಿರ ಜನ ಕುಂಭಮೇಳದೊಂದಿಗೆ ಸ್ವಾಗತ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ಯಾರ. ಅದರ ಬಾಗಲಕೋಟದವ್ರು ಆಗಿದ್ದಿಲ್ಲ. ನಾವು ನಿರ್ಣಯ ಮಾಡಿದ್ವಿ, ನಮ್ಮ ಭಾಗದಲ್ಲ ಭಕ್ತರು ಹೆಚ್ಚದಾರ, ಅಲ್ಲಿ ಬನಟ್ಟಿ ಇರ್ಬೋದು, ಹಿಪ್ಪರಿಗೆ ಇರ್ಬೋದು, ಯಲಟ್ಟಿ ಇರ್ಬೋದು, ಇಲ್ಲಿ ಜಗದಾಳೆ ಇರ್ಬೋದು, ಎಲ್ಲ ಕಡೆನೂ ಗ್ರಾಮಗಳಲ್ಲಿ ಕಾಡಸಿದ್ದೇಶ್ವರ ಭಕ್ತರದಾರ. ಅದರಿಂದ ನಮ್ಮಲ್ಲಿ ಮಾಡೋಣ ಅನ್ನುವಂಥ ದೃಷ್ಟಿಯೊಳಗೆ ನಿಶ್ಚಯ ಮಾಡಿ ಈ ತಿಂಗಳ ಕೊನೆ 28ನೇ ತಾರೀಕಿಗೆ ಬನಟ್ಟಿ ಒಳಗೆ 2 ಕಡೆ ಮೆರವಣಿಗೆ ಮುಖಾಂತರ ಎಲ್ಲ ಪೂಜ್ಯರನ್ನು, ಸುಮಾರು 300 ಪೂಜ್ಯರುಗಳು ಸೇರ್ತಾರೆ. ಆ ಮುಖಾಂತರ ಪೂಜ್ಯರನ್ನ ಸ್ವಾಗತ ಮಾಡಿಕೊಂಡು ಜಿಲ್ಲಾ ಪ್ರವೇಶ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಕಾರಣಕ್ಕಾಗಿ ತಾವು ಸಹಿತ ಆ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ 28ನೇ ತಾರೀಕು ಶನಿವಾರ ಮಧ್ಯಾಹ್ನ 3 ಗಂಟೆಗದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಬರಬೇಕು. ಈ ಧಾರ್ಮಿಕ ಕಾರ್ಯಕ್ರಮ ಸಲ ನಾವು ಮುಂಚೂಣಿಯಲ್ಲಿರ್ಬೇಕು, ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಆ ಕಾರ್ಯಕ್ರಮ ಯಾಕಂದ್ರೆ ನಮ್ಮ ರಕ್ಷಣೆ ಮಾಡೋರು ಯಾರು, ನಮ್ಮ ತಾಯಂದಿರ ರಕ್ಷಣೆ, ನಮ್ಮ ಧರ್ಮ ರಕ್ಷಣೆ, ದೇಶ ರಕ್ಷಣೆ, ನಮ್ಮ ಗೋವು ರಕ್ಷಣೆ ಇವೆಲ್ಲ ಮಾಡಬೇಕಾದ್ರೆ ಇಂಥ ಒಂದು ದಿಟ್ಟು ನಿರ್ಧಾರ ತಗೊಳ್ಳುವಂಥ ಪೂಜ್ಯರು ನಮಗೆ ಅವಶ್ಯಕತೆ ಭಾಳ ಅದ. ಇವತ್ತು ನಮ್ಮಲ್ಲಿ ಎಲ್ಲ ಭೇದ ಭಾವಗಳನ್ನು ಮರೆತು ಹೋಗ್ಬೇಕು, ಜಾತಿ ಮರಿಬೇಕು, ಪಕ್ಷಗಳನ್ನು ಮರಿಬೇಕು, ಇವೆಲ್ಲ ಮರೆತು ಆ ಸಮಾರಂಭದಲ್ಲಿ ಭಾಗವಹಿಸುವಂಥ ಕೆಲಸ ಮಾಡಬೇಕು. 300 ಪೂಜ್ಯರು ಅಲ್ಲಿ ಬರ್ತಾರೆ. ನಾವು
300 ದಿನ ತಿರುಗಾಡ್ಬೇಕಾಯ್ತು. ಅವ್ರ ದರ್ಶನ ತೊಗೋಬೇಕಾದ್ರೆ ಒಮ್ಮೆ ನಿಮ್ಗೆ ದರ್ಶನ ಸಿಗ್ತದೆ. ಅಲ್ಲಿ ಒಂದು ಕಷ್ಟ ತೊಗೊಂಡು ಯಾವುದೇ ತಲೆಯಾಗ ಹಾಕ್ಕೊಳ್ಳಾರ್ದ ನೀವು ಬರ್ರಿ. ನಾವೇನು ಯಾವುದೇ ರೀತಿ ಯಾವುದೇ ವ್ಯಕ್ತಿನ ಇದು ಮಾಡೋಕ್ಕೆ ಹೇಳಂಗಿಲ್ಲ. ನಮ್ಮ ಧರ್ಮ ರಕ್ಷಣೆ ಸಲುವಾಗಿ, ದೇಶದ ಉಳಿವಿಗಾಗಿ ನಾವು ನೋಡೀವಿ. ಮನೆ ಬಾಗಲಕೋಟೆ ಒಳಗೆ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ರು. ನಾಳೆ ಇದೇ ರೀತಿ ನಾವು ನಿರ್ಲಕ್ಷ್ಯ ಮಾಡ್ರೆ ನಮ್ಮ ಸಂಗಮೇಶ್ವರ ಜಾತ್ರೆನೂ ಮಾಡಿಕೊಡಂಗಿಲ್ಲ, ಕಾಳಪ್ಪನ ಜಾತ್ರೆನೂ ಮಾಡಿಕೊಡಂಗಿಲ್ಲ, ಯಾವುದೇ ನಮ್ಮ ದೇವರನ್ನ ಜಾತ್ರೆ ಮಾಡಿಕೊಡಂಗಿಲ್ಲ. ಅದಕ್ಕೆ ಬ್ಯಾನ್ ಮಾಡ್ತಾರೆ. ಅದೇ ಪ್ರಕಾರ ಪಶ್ಚಿಮ ಬಂಗಾಳದಾಗ ನಮ್ಮ ದುರ್ಗಾದೇವಿ ಜಾತ್ರೆಗೂ ಸಹಿತ ಬ್ಯಾನ್ ಮಾಡಿರ್ತಕ್ಕಂಥ ಸರ್ಕಾರ ಇತಿಹಾಸ ನಾವು ಕೇಳಿದ್ದೀವಿ. ಅದು ಆಗಬಾರ್ದು ಭವಿಷ್ಯದೊಳಗೆ ಅನ್ನುವಂಥ ದೃಷ್ಟಿಕೋನದಿಂದ ತಾವೆಲ್ಲರೂ ಅದಕ್ಕೆ ಬೆಂಬಲ ಮಾಡಿ ನಮ್ಮ ವಿರಾಟ ಸ್ವರೂಪವನ್ನು ನೋಡಿಕೊಂಡು ಹೆಂಗೆ ಅರ್ಜುನನಿಗೆ ಶ್ರೀಕೃಷ್ಣ ದಿವ್ಯ ಸ್ವರೂಪವನ್ನು ತೋರಿಸೋದ್ರ ಮುಖಾಂತರ ನಿನ್ನ ಸಲುವಾಗಿ ನೀ ಅಲ್ಲ, ಇದೆಲ್ಲ ನನ್ನ ಇಚ್ಛೆ ಪ್ರಕಾರ ನಡೆದು ನೀ ಯುದ್ಧ ಮಾಡು ಅನ್ನುವಂಥದ್ದನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ. ಹಂಗೆ ನಮ್ಮೆಲ್ಲ ಭಕ್ತಾದಿಗಳಿಗೆ, ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿಯವರು ನಿಮ್ಮ ಸಲುವಾಗಿ ಎಲ್ಲ ದೇಶದ ರಕ್ಷಣೆ ಸಲುವಾಗಿ ನೀವೆಲ್ಲರೂ ಬರ್ರಿ ಅನ್ನುವಂಥದ್ದನ್ನು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೂ ಬರಬೇಕು. ನಮ್ಮ ಶಕ್ತಿ, ದಿವ್ಯ ಶಕ್ತಿ ದರ್ಶನವನ್ನು ಈ ಸರ್ಕಾರಕ್ಕೆ, ಈ ರಾಷ್ಟ್ರಕ್ಕೆ ಮಾಡುವಂಥ ಕೆಲಸ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆ ಕಾರ್ಯಕ್ರಮ 3 ಗಂಟೆಗೆ ಹೇಳಿದ್ದೀವಿ. ಅಲ್ಲಿ ಮೆರವಣಿಗೆ ಮುಖಾಂತರ 5 ಗಂಟೆಗೆ ಅಲ್ಲಿ ಸೇರ್ತದ. ಅಲ್ಲಿ ಅನೇಕ ಪೂಜ್ಯರು, ಅನೇಕ ಅತಿಥಿಗಳು ಬರಾವ್ರದಾರ. ನಮ್ಮಲ್ಲಿ ಈಶ್ವರಪ್ಪನವರು ಬರೋದಾರ, ಬಸನಗೌಡ ಪಾಟೀಲ್ ಯತ್ನಾಳ ಬರೋವ್ರದಾರ, ಇನ್ನೂ ಅನೇಕ ಮುಖಂಡರು ಪೂಜ್ಯರು ಬರಾವ್ರದಾರ. ಅವರ ಒಂದು ತಾಸಿನ ಕಾರ್ಯಕ್ರಮ ಎಲ್ಲರಿಗೂ 15 ಮಿನಿಟ, ಒಂದು ಅರ್ಧ ಗಂಟೆ ಕಾಡಸಿದ್ದೇಶ್ವರಪ್ಪ ಅವರು ಮಾತಾಡ್ತಾರೆ. ಅವರ ಮಾತುಗಳನ್ನು, ಅವರ ಆಶೀರ್ವಚನವನ್ನು ಕೇಳಿಕೊಂಡು ನಮ್ಮ ಮುಂದೆ ದೃಷ್ಟಿ ಏನಿರಬೇಕು, ನಮ್ಮ ಗುರಿ ಏನಿರಬೇಕು ಅನ್ನುವಂಥ ನಿರ್ಧಾರ ಮಾಡಿಬಿಡುವಂಥ ಕಾರ್ಯಕ್ರಮ ಅದ. ಅದಕ್ಕೂ ಸಹಿತ ಹಿಪ್ಪರಿ ಗ್ರಾಮದೊಳಗೆ 1000 ಗಟ್ಟಲೆ ಸಂಖ್ಯೆಯಲ್ಲಿ ನಾನು ಇಬ್ಬರಾಗಿ ಚೇರ್ಮನ್ರಿಗೆ ಹೇಳೀನಿ, ಇಲ್ಲಿ 8 ಮಂದಿ ಕೂಡೈತಿ, ಇದೆಲ್ಲ ಮಂದಿನೂ ಅಲ್ಲಿ ಬಲಟೆಯಾಗಿರ್ಬೇಕು, ನಾ 28ನೇ ತಾರೀಕು ಅಂತ ಹೇಳೀನಿ. ಅವ್ರು ಎಲ್ಲರೂ ಬರ್ಬೇಕು. ಎಲ್ಲರ ಮನ್ಯಾಗ ಗಾಡಿಗಳದಾವ. ಇದು ಭಕ್ತಿಯಿಂದ ಹೋಗುವಂಥ ಕಾರ್ಯಕ್ರಮ. ನಾವು ಬಬಲಾಜ್ ಜಾತ್ರೆಗೆ ಹೋಗ್ತೀವಿ, ನಾವು ಮಲ್ಲಿಕಾರ್ಜುನ್ಗೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಪಂಡ್ರಾಪುರಕ್ಕೆ ಹೋಗ್ತೀವಿ. ನಮಗೆ ಯಾರು ಗಾಡಿ ಮಾಡಿಕೊಡಂಗಿಲ್ಲ. ನಾವು ಭಕ್ತಿಯಿಂದ ಹೋಗ್ತೀವಿ. ಅದ್ರ 2 ಪಟ್ಟು ಭಕ್ತಿಯಿಂದ ದೇಶ ರಕ್ಷಣೆ ಸಲುವಾಗಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಅದೃಶ್ಯ ಕಾಡಸಿದ್ದೇಶ್ವರಪ್ಪ ಅವ್ರ ಕಾರ್ಯಕ್ರಮ ತಾವೆಲ್ಲರೂ ಬರಬೇಕು ಅನ್ನುವಂಥ ನಾನು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ಏನೇ ಇರಲಿ, ಯಾವ ಗಾಡಿ ನೋಡಬೇಡ, ಏನು ಬೇಡ. ನಿಮ್ಮ ಮನ್ಯಾಗ ಸೈಕಲ್ ಮೋಟ್ರದಾವ, ಒಂದು ಮನೆಗೆ 4-5 ಸೈಕಲ್ ಮೋಟ್ರದಾವ. ನಿಮ್ಮ ಮನೆಯವ್ರು ತೊಗೊಳ್ರಿ, ಹಿಂದೆ ನೀವು ತಾಯಂದ್ರಿಕೊಂಡ್ರಿ, ಬರ್ರಿ. ಆ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಿ